ಅರ್ಥಕೊಳ್ಳೋಣ. ದುರ್ಗದ ಅಸ್ಮಿತೆ ಹಾಗೂ ದುರ್ಗದ ದಂತಕತೆ ರಾಜ ಗಂಡುಗಲಿ ಮದಕರಿ ನಾಯಕರಿಗೆ ಪಟ್ಟಾಭಿಷೇಕವಾಗುತ್ತೆ. 12 ವರ್ಷದ ಹುಡುಗ ಹಾಗೂ ವಯಸ್ಸಾದ ಗಂಡೋಬಳವನಾಗತಿಯ ಕೈಯಲ್ಲಿರುವ ಚಿತ್ರದುರ್ಗದ ಮೇಲೆ ಸುತ್ತಮುತ್ತಲಿನ ಎಲ್ಲಾ ಪಾಳೆಗಾರರಿಗೂ ಕಣ್ಣು ಬೀಳುತ್ತೆ. ದುರ್ಗವನ್ನ ಈಗ ಸುಲಭವಾಗಿ ವಶಪಡಿಸಿಕೊಳ್ಬಹುದು ಅಂತ ಅವರಿಗೆ ಅನ್ಸೋಕೆ ಶುರುವಾಗುತ್ತೆ. ಆದ್ರೆ 12 ವರ್ಷದ ಹುಡುಗ ಮುಂದೊಂದು ದಿನ ತಮ್ಮ ಕನಸಿನಲ್ಲೂ ಕೂಡ ಕಾಡುವ ರಣವಿಕ್ರಮ ರಾಕ್ಷಸನಾಗ್ತಾನೆ ಅಂತ ಅವರಿಗೆ ಅಂದಾಜು ಕೂಡ ಇರೋದಿಲ್ಲ. 12 ವರ್ಷದ ಮದಕರಿ ನಾಯಕರಿಗೆ ಪಟ್ಟ ಕಟ್ಟಿದ್ದ ಓಬವ್ವನಾಗತಿ ದುರ್ಗದ ಮಣ್ಣಿನಲ್ಲಿರುವ ವೀರತ್ವವನ್ನ ಮದಕರಿ ನಾಯಕರಿಗೆ ತುಂಬಲು ಸಕಲ ತರಬೇತಿಗಳನ್ನ ಕೊಡೋಕೆ ಶುರು ಮಾಡ್ತಾರೆ. ಪ್ರಧಾನಿ ಕಳ್ಳಿ ನರಸಪ್ಪನವರು ಮದಕರಿ ನಾಯಕರಿಗೆ ರಾಜ್ಯಾಡಳಿತ, ಯುದ್ಧ ತಂತ್ರಗಳು ಮತ್ತು ಧರ್ಮ ಪಾಲನೆಯ ಬಗ್ಗೆ ಒಂದೊಂದಾಗಿ ಕಲಿಸೋಕೆ ಪ್ರಾರಂಭ ಮಾಡ್ತಾರೆ. ಇದೇ ಸಮಯದಲ್ಲಿ ದುರ್ಗದ ಹೊರಭಾಗದಲ್ಲಿ 4 ಜನ ಶತ್ರು ಸೈನಿಕರು ದನಗಳನ್ನ ಕಳ್ತನ ಮಾಡುವಾಗ ಸಿಕ್ಕಿ ಹಾಕೊಳ್ತಾರೆ. ಅವರ ರುಂಡಗಳನ್ನ ಕತ್ತರಿಸಿ ಅವರನ್ನ ನಮ್ಮ ಸೈನಿಕರು ಕೊಂದು ಹಾಕಿರ್ತಾರೆ. ಈ ವಿಷಯ ತಿಳಿದ ಗಂಡೋಬಳವನಾಗತಿ ಮದಕರಿ ನಾಯಕರಿಗೆ ವೀರತ್ವವನ್ನ ತುಂಬೋಕೆ ಇದು ಒಳ್ಳೆ ಅವಕಾಶ ಅಂತ ತೀರ್ಮಾನಿಸಿದ ಗಂಡೋಬಳವನಾಗತಿ ಆ ಶತ್ರುಗಳ ಶವಗಳನ್ನ ಮೇಲ್ದುರ್ಗಕ್ಕೆ ತರೋಕೆ ಆದೇಶ ಕೊಡ್ತಾರೆ. ಆ ಶವಗಳನ್ನ ನೆಲಮಾಳಿಗೆಗೆ ತೆಗೆದುಕೊಂಡು ಬರುವಂತ ಹೇಳಿ ಅಲ್ಲಿಗೆ ಮದಕರಿ ನಾಯಕ ಹಾಗೂ ಪ್ರಧಾನಿ ಕಳ್ಳಿ ನರಸಪ್ಪನವರನ್ನ ಕರೆದುಕೊಂಡು ಹೋಗ್ತಾರೆ. ಮದಕರಿ ನಾಯಕರನ್ನ ಆ ಶತ್ರುಗಳ ಶವಗಳ ಮುಂದೆ ಕೂರಿಸಿ ಆ ಶತ್ರುಗಳ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಲು ಸೈನಿಕರಿಗೆ ಆದೇಶ ಕೊಡ್ತಾರೆ. ಗಂಡೋಬಳವನಾಗತಿಯ ಆಜ್ಞೆಯಂತೆ ಸೈನಿಕರು ಆ ಶತ್ರುಗಳ ಶವಗಳನ್ನ ಕತ್ತಿಯಿಂದ ತುಂಡು ತುಂಡಾಗಿ ಕತ್ತರಿಸೋಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ತನ್ನ ಬಿಟ್ಟ ಕಣ್ಣು ಮುಚ್ಚದಂತೆ ನೋಡುತ್ತಿದ್ದ ಮದಕರಿ ನಾಯಕರ ಮುಖದಲ್ಲಿ ಭಯ ಇರಲಿಲ್ಲ, ಬದಲಾಗಿ ಇದ್ದಿದ್ದು ಪೌರುಷದ ಕಿಚ್ಚು. ಆ ಶತ್ರುಗಳ ರಕ್ತವನ್ನ ಬಿಂದಿಗೆಗಳಲ್ಲಿ ಹಾಕೋಕೆ ಹೇಳ್ತಾರೆ. 2 ಬಿಂದಿಗೆ ರಕ್ತ ತುಂಬಿದ ನಂತರ ಆ ಬಿಂದಿಗೆಯನ್ನ ಎತ್ತಿ ಅಲ್ಲಿಯೇ ಕೂತಿದ್ದ ಮದಕರಿ ನಾಯಕರಿಗೆ ರಕ್ತಾಭಿಷೇಕ ಮಾಡೇ ಬಿಡ್ತಾರೆ. 2 ಬಿಂದಿಗೆ ಶತ್ರುಗಳ ರಕ್ತದಿಂದ ರಕ್ತಾಭಿಷೇಕ ಮಾಡಿಸಿಕೊಂಡ ಮದಕರಿ ನಾಯಕ ಹಸಿದ ಹೆಬ್ಬುಲಿಯಂತೆ ಮತ್ತಷ್ಟು ರಕ್ತಾಭಿಷೇಕವಾಗ್ಲಿ ಅನ್ನೋ ಹಾಗೆ ಉಳ್ತಂತೆ. ಇದೇ 12 ವರ್ಷದ ಹುಡುಗ ಮುಂದೊಂದು ದಿನ